ನಾಲ್ವಡಿ ಕೃಷ್ಣಾಜುಡಿಯವರು ಒಡೆಯರ್ ಫ್ಯಾಮಿಲಿಯವರು ಮಹಾರಾಣೀಸ್ ಕಾಲೇಜ್ನ ಮಹಿಳೆಯರು ಯಾವುದೇ ಕಾರಣಕ್ಕೂ ನಮ್ಮ ಮೈಸೂರು ಭಾಗದಲ್ಲಿ ಅವಿದ್ಯಾವಂತರು ಇರಬಾರ್ದು, ಮಹಿಳೆಯರನ್ನು ವಿದ್ಯಾವಂತರಾಗಬೇಕು ಅಂದ್ಬಿಟ್ಟು ಮಹಾರಾಣೀಸ್ ಕಾಲೇಜ್ನ ಕೊಟ್ಟಿದ್ದು ಸತ್ಯ, ಒಪ್ಕೊಳ್ತೀನಿ ನಾನು, ಇಲ್ಲ ಅಂತ ಹೇಳಲ್ಲ. ಆ ಪ್ರತಾಪ್ ಸಿಂಹ ನಿಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಏನು ಮಾಡೋರು ಹೇಳಿ ಅಂತ ಎಲ್ಲರನ್ನು ಕೇಳ್ತಾ ಇರ್ತಾರೆ ನಮ್ಮ ಕಾಂಗ್ರೆಸ್ನವರು. ಮಹಾರಾಣೀಸ್ ಕಾಲೇಜ್ನ ಕೊಟ್ಟು ಹೆಚ್ಚು ಕಡಿಮೆ 100 ವರ್ಷ ಆಯಿತು. 100 ವರ್ಷ ಆದಾಗ ಮಹಾರಾಣೀಸ್ ಕಾಲೇಜಲ್ಲಿ ಸ್ಟಾರ್ಟಿಂಗ್ ಶುರುವಾದಾಗ 10 ರಿಂದ 15 ಜನ ವಿದ್ಯಾರ್ಥಿನಿಯರು ಮಾತ್ರ ಇರ್ತಾಯಿದ್ರು. ಬರ್ತಾ 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 1000, 2000, 3000, 4000, 5000 ಈ ಥರ ಆಯಿತು. 2013ನೇ ಇಸ್ವಿಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ನಂತರ ಇದನ್ನು ಅಂಕಿಅಂಶಗಳನ್ನ ಅವ್ರು ಹೋಗಿ ಪರಿಶೀಲನೆ ಮಾಡ್ಬೋದು. ಮಹಾರಾಣೀಸ್ ಕಾಲೇಜಲ್ಲಿ ಪ್ರತಿ ವರ್ಷ ಮಹಾರಾಣೀಸ್ ಕಾಲೇಜಲ್ಲಿ 13ನೇ ಇಸ್ವಿಯಿಂದ 15 ರಿಂದ 16,000 ಜನ ವಿದ್ಯಾರ್ಥಿನಿಯರು ವಿದ್ಯಾಭ್ಯಾಸ ಮಾಡ್ತಾರೆ ಅಲ್ಲಿ. ಅದಕ್ಕೆಲ್ಲದಕ್ಕೂ ಅನುಕೂಲ ಮಾಡಿಕೊಟ್ಟಂಥವ್ರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. ಆರೋಗ್ಯಕ್ಕೆ ಒಂದು ರೀತಿಯಲ್ಲಿ ಮೈಸೂರು ನಗರಕ್ಕೆ, ಮೈಸೂರು ಜಿಲ್ಲೆಗೆ ಕೆಲಸ ಮಾಡಿರುವಂಥದ್ದು ಸಿದ್ದರಾಮಯ್ಯ ಸಾಹೇಬರು. ಅದಾದ ನಂತರ ಶಿಕ್ಷಣ ಕ್ಷೇತ್ರಕ್ಕೆ ಮಹಾರಾಣೀಸ್ ಕಾಲೇಜಲ್ಲಿ 3 ಫ್ಯಾಕಲ್ಟಿ ಐತೆ: ಆರ್ಟ್ಸು, ಸೈನ್ಸು, ಕಾಮರ್ಸ್. ಮತ್ತು PG ಸ್ಟೂಡೆಂಟ್ಸ್ಗಳನ್ನು ಅವರೇ ಅಲ್ಲಿ. ಮೈಸೂರು ನಗರದಿಂದ ಹೋಗಿ ಓದುವಂಥವ್ರು 10% ಆದರೆ ಇನ್ನು 90% ವಿದ್ಯಾರ್ಥಿನಿಯರು ಬರುವಂಥದ್ದು ಗ್ರಾಮೀಣ ಪ್ರದೇಶದಿಂದ.